ನೋಡಿ, ನನಗೂ ಗೊತ್ತು ತಲೆಬುರುಡೆ ಪ್ರಕರಣದ ಬಗ್ಗೆ. ನಾನು ಹೆಣಗಳನ್ನ ಹೂತಿದ್ದೀನಿ, ಅದನ್ನು ಕೂಡ ನನ್ನ ಕಣ್ಣಾಗ ನಾನು ನೋಡಿದ್ದೀನಿ ಅಂತ ಹೇಳಿ ಏನು ಮೊದಲನೇ ದೂರುದಾರ ಮಾಸ್ಕ್ ಮ್ಯಾನ್ ಬಂದಿದ್ದ, ಅವನ ನಂತರ ಜಯಂತ್ ಅನ್ನೋರು ಬಂದಿದ್ರು ಎರಡನೇ ಸಾಕ್ಷಿಯಾಗಿ. ಈಗ ಎರಡನೇ ಸಾಕ್ಷಿದಾರನ ಮನೆ ಮೇಲೆ SIT ಅಧಿಕಾರಿಗಳು ಲಗ್ಗೆ ಇಟ್ಟಿದ್ದಾರೆ. ಹೆಣಹೂತ ಕೇಸಿನಲ್ಲಿ ಜಯಂತ್ ಎರಡನೇ ಸಾಕ್ಷಿದಾರ ಜಯಂತ್ ಟಿ ಮನೆಯಲ್ಲಿ SIT ಇಂದ ಸ್ಥಳ ಮಹಾಜರಾಗ್ತಾ ಇದೆ. SIT ತಂಡ ಹೆಣಹೂತ ಕೇಸ್ನಲ್ಲಿ ಜಯಂತ್ ಎರಡನೇ ಸಾಕ್ಷಿದಾರರಾಗಿ ಬಂದಿದ್ರು. ಈಗ SIT ತಂಡ ಅವರ ಮನೆಯಲ್ಲಿ ಸ್ಥಳ ಮಹಾಜರನ್ನ ಮಾಡ್ತಿದ್ದಾರೆ. ಮಲ್ಲಸಂದ್ರದಲ್ಲಿರುವ ಜಯಂತ್ ಟಿ ನಿವಾಸ. ಜಯಂತ್ ಮನೆಗೆ ಚಿನ್ನಯ್ಯನ್ನ ಕರೆದೊಯ್ದ SIT ತಂಡ ಚಿನ್ನಯ್ಯನ್ನ ಕರೆದೊಯ್ದು ಸ್ಥಳ ಮಹಾಜರನ್ನ ಮಾಡ್ತಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರದ ಆರೋಪ ಕೇಸ್ನಲ್ಲಿ ರೈಡ್ ಆಗ್ತಾ ಇದೆ. ಈಗ ಜಯಂತ್ ಟಿ ಮನೆಯಲ್ಲಿ SIT ಅಧಿಕಾರಿಗಳ ಇಂಚಿಂಚು ಶೋಧ ನಡೀತಾ ಇದೆ. ಧರ್ಮಸ್ಥಳ ಕೇಸ್ನಲ್ಲಿ ಮೊದಲ ಬಾರಿಗೆ ಜಯಂತ್ ಮನೆ ಮೇಲೆ ಮಹಾಜರನ್ನ ಮಾಡ್ತಿರುವಂತದ್ದು. ಇವರು ಎರಡನೇ ಸಾಕ್ಷಿದಾರ. ಇನ್ನು ತಲೆಬುರುಡೆ ಪ್ರಕರಣ, ಧರ್ಮಸ್ಥಳ ತಲೆಬುರುಡೆ ಪ್ರಕರಣದಲ್ಲಿ ಎರಡನೇ ಸಾಕ್ಷಿದಾರ ಅವರು. ಹೆಣಹೂತ ಕೇಸ್ನಲ್ಲಿ ಜಯಂತ್ ಮನೆಗೆ SIT ಅಧಿಕಾರಿಗಳು ಲಗ್ಗೆಯನ್ನ ಇಟ್ಟಿದ್ದಾರೆ. SIT ತಂಡ ಜಯಂತ್ ಅವರ ಮನೆಗೆ ಹೋಗಿದ್ದಾರೆ ವಿತ್ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಜೊತೆ ಸ್ಥಳ ಮಹಾಜರನ್ನ ಮಾಡ್ತಿರುವಂತದ್ದು. ಈಗ ಚಿನ್ನಯ್ಯ ಏನಾದ್ರು ಸ್ಟೇಟ್ಮೆಂಟ್ ಕೊಟ್ಟಿರ್ಬೋದು, ಜಯಂತ್ ಅವರ ಮನೆಯಲ್ಲಿ ಹಿಂಗೆ ಮಾತಾಡಿದ್ವಿ, ಹಿಂಗಾಯ್ತು, ಈ ತರ ವಿಷಯಗಳನ್ನ ಡಿಸ್ಕಸ್ ಮಾಡಿದ್ವಿ ಅಂತ ಏನಾದ್ರು ಹೇಳಿದ್ರೆ ಅದನ್ನು ಕೂಡ ಆ ಒಂದು ವಿಷಯಕ್ಕೂ ಕೂಡ ಸ್ಥಳ ಮಹಾಜರನ್ನ ಮಾಡ್ತಾರೆ. ಆ ರೀತಿಯಾಗಿ ಏನಾದ್ರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ಬೋದು ಚಿನ್ನಯ್ಯ. ಇನ್ನು ಜಯಂತ್ ಅವರು ಎರಡನೇ ಸಾಕ್ಷಿದಾರನಾಗಿ ಬಂದಿದ್ರು. ಏನು ಮೊದಲನೇ ಸಾಕ್ಷಿದಾರ ಮಾಸ್ಕ್ ಮ್ಯಾನ್ ಚಿನ್ನಯ್ಯ, ಅಲ್ಲೊಂದಷ್ಟು ಹೆಣ ಹೂತಿದ್ದೀನಿ, ಇಲ್ಲೊಂದಷ್ಟು ಹೆಣ ಹೂತಿದ್ದೀನಿ, 100ಕ್ಕೂ ಹೆಚ್ಚು ಹೆಣಗಳನ್ನ ಹೂತಿದ್ದೀನಿ, ಅದರಲ್ಲಿ ಅರ್ಧ ಭಾಗದಷ್ಟು ಹೆಣ್ಣು ಮಕ್ಕಳೇ ಅಂತ ಹೇಳಿ ಏನು ಅಲ್ಲಲ್ಲಿ ಒಂದೊಂದು ಪಾಯಿಂಟ್ಗಳನ್ನ ಮಾಡಿಸಿ ಗುಂಡಿಗಳನ್ನ ತೋರಿಸಿದ್ರು ಚಿನ್ನಯ್ಯ ಅವರು. ಈಗ ಅವರಾದ ಮೇಲೆ ನೆಕ್ಸ್ಟ್ ಬಂದಿದ್ದು ಜಯಂತ್ ಅವರು. ಚಿನ್ನಯ್ಯನ ಯಾವಾಗ ಅನುಮಾನ ಪಡ್ತಿದ್ರು ಜನರೆಲ್ಲ, ಅಧಿಕಾರಿಗಳು ಯಾವಾಗ ಅವ್ರ ಮೇಲೆ ಚಿನ್ನಯ್ಯನ ಮೇಲೆ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ರು, ಯಾವಾಗ ಜನರೆಲ್ಲ ಎಲ್ಲಿ ಚಿನ್ನಯ್ಯ ತೋರಿಸಿದ ಜಾಗದಲ್ಲಿ ಹೆಣಗಳೇ ಇಲ್ಲ ಅಂತ ಹೇಳಿ ಕೇಳ್ತಾ ಇದ್ರು, ಆ ಟೈಮ್ನಲ್ಲಿ ಜಯಂತ್ ಅವರು ಎಂಟ್ರಿಯನ್ನ ಕೊಟ್ಟು ಅವರು ಕೂಡ ಹೇಳಿದ್ರು, ನಾನು ಕೂಡ ನೋಡಿದ್ದೀನಿ, ನಾನು ಕೂಡ ಕೆಲವೊಂದು ಕಡೆ ಹೆಣ ಹೂತಿದ್ದೀನಿ, ಈ ರೀತಿಯಾಗೆಲ್ಲ ಒಂದು ಸ್ಟೇಟ್ಮೆಂಟ್ ಅನ್ನ ಕೂಡ ಕೊಟ್ಟಿದ್ರು. ಸೊ ತಲೆಬುರುಡೆ ಪ್ರಕರಣದಲ್ಲಿ ಮಾಸ್ಕ್ ಮ್ಯಾನ್ ಆದ್ಮೇಲೆ ಸೆಕೆಂಡ್ ದೂರುದಾರ ಈತ. ತುಂಬಾ ದೂರುದಾರರು ಬರಬಹುದು ಅಂತ ಹೇಳಿ SIT ಅವರು ಓಪನ್ ಒಂದು ಕರೆಗಳನ್ನ ಇಟ್ಟಿದ್ರು. ಅಂದ್ರೆ ಯಾರ್ಯಾರ ಮನೇಲಿ ಹೆಣ್ಮಕ್ಳು ನಾಪತ್ತೆ ಆಗಿದ್ದಾರೆ ಅವರೆಲ್ಲ ಬಂದು ಓಪನ್ ಆಗಿ ನೀವು ಕಂಪ್ಲೇಂಟ್ ಅನ್ನ ಕೊಡಬಹುದು ಅಂತ ಹೇಳಿ ಒಂದು ದೂರವಾಣಿ ಕರೆ ಕೂಡ ನಂಬರ್ ಅನ್ನು ಕೂಡ ಕೊಟ್ಟಿದ್ರು. ಆಗ ಯಾರೂ ಬಂದಿರಲಿಲ್ಲ. ಆಮೇಲೆ ಚಿನ್ನಯ್ಯ ಅವರ ಎಂಟ್ರಿ ಫಸ್ಟಿಗೆ ಆಗಿತ್ತು. ಆಮೇಲೆ ಯಾರು ಕೂಡ ಕಂಪ್ಲೇಂಟ್ಗೆ ಕಂಪ್ಲೇಂಟ್ ಬಂದು ಕೊಟ್ಟಿರಲಿಲ್ಲ, ನಮ್ಮನೆ ಹೆಣ್ಮಕ್ಳು ಕಾಣೆ ಆಗಿದ್ದಾರೆ, ಇವ್ರಿಲ್ಲ ಇಂಥವ್ರು ಇಲ್ಲ ಅಂತ ಹೇಳಿ. ಆ ಟೈಮ್ನಲ್ಲಿ ಜಯಂತ್ ಅವರು ಎಂಟ್ರಿಯನ್ನ ಕೊಟ್ಟಿದ್ರು. ಜಯಂತ್ ಅವ್ರು ಎಂಟ್ರಿ ಕೊಟ್ಟು ಹೇಳಿದ್ರು ಅವರು, ನಾನು ಕೂಡ ಧರ್ಮಸ್ಥಳದಲ್ಲಿ ಕೆಲವೊಂದು ಕಡೆ ಹೆಣ ಹೂತಿದ್ದು ನೋಡಿದ್ದೀನಿ, ನಂಗೂ ಆ ಜಾಗಗಳು ಗೊತ್ತು, ನಾನು ಕರ್ಕೊಂಡೋಗಿ ತೋರಿಸ್ತೀನಿ, ನಾನು ಪಾಯಿಂಟ್ ಔಟ್ ಮಾಡ್ತೀನಿ ಅಂತ ಹೇಳಿ. ಅಂದ್ರೆ ಚಿನ್ನಯ್ಯ ಆದ್ಮೇಲೆ ನೆಕ್ಸ್ಟ್ ಇವ್ರ ಪಾರ್ಟ್ ಸ್ಟಾರ್ಟ್ ಆಗ್ತಿತ್ತು. ಬಟ್ ಚಿನ್ನಯ್ಯನ್ಗೆ ಬ್ರೇಕ್ ಅನ್ನ ಹಾಕಿದ್ದಾರೆ SIT ಅಧಿಕಾರಿಗಳು. ಸೊ ಈಗ ಜಯಂತ್ ಅವರ ಮನೆಯಲ್ಲಿ SIT ತಂಡ ಸ್ಥಳ ಮಹಾಜರನ್ನ ಮಾಡ್ತಿರುವಂತದ್ದು. ನೋಡಿ, ಇವರೇ ಗುಂಡಿಯನ್ನ ಇವ್ರ ಗುಂಡಿ ತೋಡಿದ್ದು ಗುಂಡಿಗೆ ಇವರೇ ಬಿದ್ದಂಗೆ ಈಗ ಚಿನ್ನಯ್ಯ ಆಗಿರ್ಬೋದು, ಅದ್ರ ಜೊತೆಗೆ ಜಯಂತ್ ಅವರಾಗಿರ್ಬೋದು, ಅವರೇ ತೋಡಿದಂತ ಗುಂಡಿಯಲ್ಲಿ ಈಗ ಅವರೇ ಬೀಳ್ತಿದ್ದಾರೆ ಅಂತ ಅನಿಸ್ತಿಲ್ವಾ? ಯಾಕೆ ಬೇಕಿತ್ತು? ಈಗ
ನೋಡಿ, ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರದ ಆರೋಪದ ಕೇಸ್ ನಡಿಯಲ್ಲಿ ಈಗ ರೈಡ್ ಮಾಡ್ತಿರುವಂತದ್ದು. ಇವರೇನಾದ್ರೂ ನಿಜಕ್ಕೂ ಹಂಗ್ ಮಾಡಿದ್ದೇ ಆದ್ರೆ, ಚಿನ್ನಯ್ಯ ಹಾಗೆ ಜಯಂತ್ ಅವರು ಷಡ್ಯಂತ್ರ ಏನಾದ್ರೂ ಮಾಡಿದ್ದೇ ಆದ್ರೆ ಅವರಿಗೆ SIT ತಂಡ ಏನು ಶಿಕ್ಷೆಯನ್ನ ಕೊಡಬೇಕು ಅದನ್ನ ಕೊಡುತ್ತೆ. ಈಗ ಸ್ಥಳ ಮಹಜರಲ್ಲಿ ಇಂಚಿಂಚು ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಿದ್ದಾರೆ SIT ತಂಡ. ಸ್ಥಳ ಮಹಜರು ಅಂತಂದ್ರೆ ಆ ಮನೆಯ ಮೂಲೆಯನ್ನ ಹುಡುಕಾಡ್ತಾರೆ. ಅಲ್ಲಿ ಏನ್ ಸಿಗಬಹುದು, ಚಿನ್ನಯ್ಯಂಗೆ ಸಂಬಂಧಪಟ್ಟಂಗೆ ಏನಾದ್ರು ಡಾಕ್ಯುಮೆಂಟ್ ಸಿಗುತ್ತಾ, ಅಥವಾ ಜಯಂತ್ ಅವ್ರಿಗೆ ಸಂಬಂಧಪಟ್ಟಂಗೆ ಏನಾದ್ರು ಡಾಕ್ಯುಮೆಂಟ್ಸ್ಗಳು ಸಿಗುತ್ತಾ, ಅಥವಾ ಇವರಿಬ್ರು ಸೇರ್ಕೊಂಡು ಏನಾದ್ರು ಒಂದು ಹೊಸ ಸಾಕ್ಷಿನ ಕ್ರಿಯೇಟ್ ಮಾಡಿದ್ರ, ಈ ಧರ್ಮಸ್ಥಳದ ಬಗ್ಗೆ ಒಂದು ಅಪಪ್ರಚಾರ ಮಾಡೋದ್ರ ಬಗ್ಗೆ ಆಗಿರ್ಬೋದು, ಧರ್ಮಸ್ಥಳದ ಷಡ್ಯಂತ್ರ ಆಗಿರ್ಬೋದು, ಈ ಕೇಸ್ ಬಗ್ಗೆ ಅಲ್ಲಿ ಎಷ್ಟು ಮನೆಯಲ್ಲಿ ಏನೇನೆಲ್ಲ ಚರ್ಚೆ ಮಾಡಿದ್ರು, ಏನೇನೆಲ್ಲ ಅಲ್ಲಿ ಸಾಕ್ಷಿಗಳು ಸಿಗಬಹುದು, ಇದನ್ನೆಲ್ಲ SIT ತಂಡ ಕಲೆ ಹಾಕುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.